ಅಲ್ಲಿ ಏನು ಭವನ ಸದಸ್ಯ ಒಳಗೆ ಏನು ಜಾಕ್ವಲ್ ಅಂತ ಸ್ಟಾರ್ಟ್ ಆಗ್ಬೇಕು. ಅದ ನೀವು ಆ ರೈತರಿಗೆ ಲಕ್ಷ ಕೊಡ್ತಿರೋ ಕೋಟಿ ಕೊಡ್ತಿರೋ ಅವನ ಸಮಸ್ಯೆ ಪರಿಹರಿಸಬೇಕು. ಅದ ನೀರು ಚಗುವಂತ ಕೆಲಸ ಆಗ್ಬೇಕು. ಅಲ್ಲಿವರೆಗೆ ನೀವೇನಾದ್ರು ಕೇಳಂಗಿಲ್ಲ. ಈಗ ಏನ ತಾಲೂಕು ಆಡಳಿತೈತಿ, ತಾವು ಯಾರು ನುಡಿ ಮಾತಾಡ್ತಿರೋ ಏನ್ ಮಾತಾಡ್ತಿರೋ ಮಾತಾಡ್ರಿ, ತಕ್ಷಣ ನೀರಾಗುವಂತ ಕೆಲಸ ಆಗ್ಬೇಕು. ಅಲ್ಲಿವರೆಗೆ ಹೋರಾಟ ನಿರಂತರ ಒಂದು ತಿಂಗಳವರೆಗೆ ಎಲ್ಲಾ ಕೆರೆಗಳು ನೀರು ಹೋಗ್ಬಿಟ್ಟು ಒಂದು ಮೋಟರ್ ಚಾಲು ಮಾಡೋದ್ರ ಮುಖಾಂತರ ಟೆಸ್ಟಿಂಗ್ ಮಾಡಿದ್ರು. ಎಲ್ಲಾ ಕೆರೆಗಳಿಗೆ ನೀರು ಬಿದ್ದು ಅದು ಕ್ಲಿಯರ್ ಆದ ನಂತರ ಹೊಳೆಯಲ್ಲಿ ನೀರಿಲ್ಲದ ಕಾರಣ ಅದು ಇವತ್ತಿನ ದಿನ ಇನ್ಕತಕ ಜಗಿತು. ಈಗ ಮಳಿ ಮುಂದೆ ಜಗಿದ ಕಾರಣ ಈಗ ಬಂದ ಹೊಳಿ ಹರಿದು ಹೋಗ್ತಾ ಇದೆ. ಈ ಹೋಗೋ ಟೈಮ್ ಕಂದ್ರೆ ರೆಗ್ಯುಲರ್ ಅದನ್ನ ಕಂಟಿನ್ಯೂ ಅದಕ್ಕೆ 100 ಕೋಟಿ ರೂಪಾಯಿ ಯೋಜನೆ ಅದು. ಅದನ್ನ ಸರಿಯಾಗಿ ಅದನ್ನ ನಿಭಾಯಿಸುವಂತ ಅಧಿಕಾರಿಗಳು ಅದ್ರ ಮ್ಯಾಗ ಲಕ್ಷ ಇರಬೇಕು. ದಿನಾಲೂ ಅದ್ರ ಬಗ್ಗೆ ಏನಾಗತ್ತೆ ಇಲ್ಲ ಅದನ್ನ ಟೆಸ್ಟಿಂಗ್ ಹೊಳಿ ನೀರು ಬರ್ಬೇಕಂದ್ರ ಭಾಳ ಅದ್ರ ಒಂದ್ ದಿನ ತಗೋಬೇಕು ಟೈಮಿಂಗ್. ಒಂದ್ ದಿನ ಅದ್ರ ಆತ. ಯಾಕಂದ್ರೆ ಈಗಾಗಲೇ ಎಷ್ಟು ಜಾಕ್ವೆಲ್ದವರು ಈ ಕಡೆ ಮ್ಯಾಗಡೆ ಇರುವಂತ ಜಾಕ್ವೆಲ್ ಪ್ರಕಾಶ್ ವಿಕಾರಿ ಕ್ಷೇತ್ರ ಆತ, ತಲೆ ಕತ್ನಿ ಕ್ಷೇತ್ರ ಆಯ್ತು, ಎಲ್ಲ ಈಗ ಪೇಪರ್ದಾಗ ಬರೋದು ಎಲ್ಲ ಜಾಕ್ವೆಲ್ಗಳು ಚಾಲು ಆಗಿದಾವ. ಈಗ ನಮ್ಮ ಜಾಕ್ವೆಲ್ದ ಅಧಿಕಾರಿಗಳ ಈ ದುರ್ಲಕ್ಷ್ಯದಿಂದ ಈಗ ನಾವೆಲ್ಲ ಈ ಏನ್ 19 ಗ್ರಾಮ 39 ಕೆರೆಗಳದಾವಲ್ಲ ಇವರೆಲ್ಲ ನಾವು ಕಷ್ಟ ಅನುಭವಿಸ್ಬೇಕೈತಿ. ಇವತ್ತಿನ ದಿನ ಅಧಿಕಾರಿ ತಹಸೀಲ್ದಾರ್ ಮಾಡಿದಂತ ಆ ಇಲಾಖೆಯವ್ರು ಮಾಡಿದಂತ ಅವ್ರಿಗೆ ಕೈ ತುಂಬ ಪಗಾರ 1 ಲಕ್ಷ 1.5 ಲಕ್ಷ 2 ಲಕ್ಷ ಪಗಾರ ಇಟ್ಕೊಂಡು ಇವತ್ತಿನ ದಿನ ಅವ್ರ ಜೀವನ ಒಳ್ಳೆ ರೀತಿಯಾಗಿ ನಡೆಸಿ ಇವತ್ತಿನ ರೈತರ ಸಲುವಾಗಿ ಕೆಲಸ ಮಾಡ್ತಾ ಅಧಿಕಾರಿಗಳು ಇವ್ರಿಗೆ ಪಗಾರ ಕೊಡುವಂತವ್ರು ನಾವು ನಮಗೆ ಸೇವೆ ಮಾಡಂತ ಇರುವಂತವ್ರು ಇವರು ಸರಿಯಾಗಿ ನಿಟ್ಟಿನಲ್ಲಿ ಸೇವೆ ಮಾಡದೆ ಇವತ್ತಿನ ದುರ್ಲಭದಿಂದ ಡಿ.ಸಿ ಅವರು ಬಂದು SP ಅವರು ಏನು SP ಅವರು ಬಂದ ಈಗ ಬಂದಿರ ಒಂದು ತಿಂಗಳ ಒಳಗಾಗಿ ನೀರು ಹೋಗಿಸ್ತದ ಒಪ್ಕೊಂಡು ಈಗ 9 ರಿಂದ 10 ತಿಂಗಳ ಈಗ ಬಂದ ನೀವು ಮತ್ತೆ ಕತ್ನಿ ಹೇಳತ್ತಾರ ನಾವು ಇಲ್ಲ ಆಗಿನ ಆ ಭಾಗದ ರೈತ ಏನ್ ಜಾಕೋಲ್ ಕುಡಿಸಿರಲ್ಲ ಆ ಭಾಗದ ರೈತ ಏನ್ ಕೀಡಿ ಹಾಕತ್ತನ್ರಿ. ಇದ ಸಣ್ಣ ಹುಡುಗನ ಹೇಳ್ರಿ, ಸಣ್ಣ ಹುಡುಗನ ಏನ್ ಕಿವಾಗ ಅಂತ ಹೇಳ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಐತಿ, ಅದಕ್ಕೆ ಕಾನೂನು ಐತಿ. ಅದು ಏನ್ ಅವ್ನು ಪರಿಹಾರ ಕೊಡ್ಬೇಕಾದ್ರೆ ಪಾಠ ಚಾಲು ಮಾಡೋ ಕರ್ತವ್ಯ ನಿಮ್ಮದ, ಕೆಲಸ ನಿಮ್ಮದ. ನಮಗೇನೋ ನಮ್ಮ ಕೆರೆ ನೀರು ಅಷ್ಟೇ ಕೇಳೋರು. ನೀವು ಅಲ್ಲಿ ಗಲಾಟೆ ಮಾಡಿರೋ ಅಲ್ಲಿ ಏನ್ ತೊಂದರೆ ಆಗಿತ್ತು, ಅಲ್ಲಿ ಏನು ಕಂಪಲ್ಸರಿ ಕೊಡ್ಬೇಕಾಗಿತ್ತು ಅದು ನೀವು ಕೊಡ್ಬೇಕು, ಡಿಪಾರ್ಟ್ಮೆಂಟ್ ಕೊಡಿಸ್ಬೇಕು. ಸಂಬಂಧಪಟ್ಟಂತ ಏನು ಡಿ.ಸಿ ಅವ್ರದಾರು ಅದಕ್ಕೇನು ಸ್ಪೆಷಲ್ ಮತ್ತೆ ಯಾರ್ದಾರು ಅವ್ರ ಕಡೆಯಿಂದ ಕೊಡಿಸುವಂತ ಕೆಲಸ ತಾವು ಮಾಡ್ಬೇಕು. ಅವ್ರ ಕೀಲಿಯಾಗಿ ನಾವೇನು ಮಾಡಿ ನಾವು ಜಾಡ್ನು ನಮ್ಗೆ ಆಗಂಗಿಲ್ಲ. ಅದಕ್ಕಾಗಿ ಇವತ್ತ ರಾತ್ರಿ 10 ಆಗಲಿ ನೀರು ಹೋಗಿಸ್ಕೊಂಡು ಹೋಗೋಣ ಹೆಂಗಪ್ಪ ಅದಕ್ಕೆ ಹೇಳಿದಾರಲ್ಲ. ಇವತ್ತು ರಾತ್ರಿ 10 ಆದ್ರೂ ನೀರು ಹೋಗಿಸ್ಕೊಂಡು ಹೋಗವ್ರ. ನಾವು ಹೋಗೋ ಮಕ್ಕಳಲ್ಲ, ಅಲ್ಲಿ ನೀರು ಇದ್ರೆ ಹೊಲಕ್ಕೆ ಹಾಸೋಲ್ಲ, ನೀರಕ್ಕೆ ಏನು ಹಾಸೋಣ. ಅದಕ್ಕಾಗಿ ಏನ್ ಟೆಕ್ನಿಕಲ್ ತೊಂದರೆ ಐತೆ ಅನ್ನೋದು ಜನಕ್ಕೆ ಗೊತ್ತಾಗಲಿ, ತಾವು ಕೂಡ ಹೇಳಿ. ಹಲೋ, ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋಕೆ ಏನೈತ್ರಿ, ಈಗ ಆಲ್ರೆಡಿ 6 ತಿಂಗಳಿದ್ರೆ ಬಂದಿರೋದ್ರಿ. ಈಗ ಅದು ಮೈಸೂರು ಅಬ್ಸರ್ವ್ ಆಗಿರ್ತಾವೆ ಎಲ್ಲ ಎಲೆಕ್ಟ್ರಿಕಲ್ ಎಲ್ಲ. ಈ ಗಾಳಿ ಮಳೆ ಹೋಲಿದ್ರ ಎಲ್ಲ ಕಂಟಿನ್ಯೂಸ್ ಚಾರ್ಜ್ ಇರೋ ಸಂಬಂಧ ಮೈಸೂರು ಅಬ್ಸರ್ವ್ ಆಗೈತಿ. ಕಂಟಿನ್ಯೂಸ್ ನಾವು ಈಗ ಡೈರೆಕ್ಟ್ ಸ್ಟಾರ್ಟ್ ಮಾಡಿದೆಪ್ಪ ಅಂತಂದ್ರೆ ಶಾರ್ಟ್ ಆಗಿ ಇಡೀ ಸಿಸ್ಟಮ್ ಬಂದ್ ಆಗೋದು ವ್ಯವಸ್ಥೆ ಇರ್ತೈತಿ. ಸೊ ಹಾಗಾಗಿ ಒಂದು ದಿವಸ ನಾವು ಎಲ್ಲದನ್ನು ಚೆಕ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಟೆಕ್ನಿಕಲ್ ಟೀಮ್ನವ್ರು ಮಾತಾಡಿದ್ರೆ ಬೆಳಗ್ಗೆ ತಹಸೀಲ್ದಾರ್ ಸಾಹೇಬರು ಬಂದು ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಅದನ್ನೆಲ್ಲ ಕೇಳ್ಕೊಂಡು ಬಂದಿದ್ದಾರೆ. ಅವ್ರಿಗೆ 2 ದಿವಸ ಅಂತ ಟೈಮ್ ಹೇಳಿದ್ರು ನಮ್ಮ ಟೆಕ್ನಿಕಲ್ ಟೀಮ್ನವ್ರೆಲ್ಲರೂ. ನಾವು ಇವತ್ತು ಸಾಯಂಕಾಲ ತನಕ ಕ್ಲಿಯರ್ ಆಯ್ತು ಅಂದ್ರೆ ನಾವು ಸಾಯಂಕಾಲ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಾಳೆಗಂತೂ ಗ್ಯಾರಂಟಿ ಸ್ಟಾರ್ಟ್ ಕೊಡ್ತೀವಿ ಅಂತ ನಾವು ಹೇಳ್ತೀವಿ. ಆಲ್ರೆಡಿ ಲಾಸ್ಟ್ ಟೈಮು ಇದು ಭಾಳ ದಿನದಿಂದ ವರ್ಕ್ ಇರೋದ್ರಿಂದ ಪೈಪ್ಲೈನ್ ಆಗಿತ್ತು, ಲೀಕೇಜಸ್ಗಳು ಕೇಳೇ ಮಾತಾಡ್ಬೇಕಾಗೈತಿ ಅಧಿಕಾರಿಗಳ ಮುಂದೆ. ಹೌದ್ರಿ ಸರ, 6 ತಿಂಗಳ ಹಿಂದ ಇದ ಅಬಾಜಿ ಸರ್ಕಲ್ ಬಂದ್ ಮಾಡಿದ್ವಿ. ತಾವುಗಳು ಕೂಡ ಐತ್ರಿ. ಡಿ.ಸಿ ಸಾಹೇಬ್ರು ಬಂದಿದ್ರು, AC ಸಾಹೇಬ್ರು ಬಂದಿದ್ರು. ಇಲ್ಲ ಅದು ಜಿಲ್ಲಾಡಳಿತ ತಾಲೂಕಾಡಳಿತ ಇತ್ತು ಮಾತು ಕೊಟ್ಟಾಗ. ಮುಂಜಾನೆ ಸರ್ ಇದ್ರು, ಏನ್ ಅವ್ರು ಇದ್ರಿ ಎಲ್ಲ ಒಂದಲ್ಲ. ಇಕ್ವಲಿಂಗ್ ಅಂದ್ರೆ ಒಬ್ಬ ದಂಡಾಧಿಕಾರಿ ಏನೈತಿ ಅವ್ರಿಗೂ ರೂಲ್ ಆಗತ್ತೆ, ಇವ್ರು ಅದೇನು ಕಾನೂನು ಐತಿ ಅದನ್ನ ಮಾಡ್ಬೇಕಲ್ಲ. ಯಾರು ಬಂದ್ರು ಇವ್ರು ಹೋಗ್ತಾರ, ನಾಳೆ ಮತ್ತವ್ರು ಬರ್ತಾರು, ಅವ್ರು ಮಾಡ್ಲೇಬೇಕು ಕೆಲಸ. ಈಗ ಸಾಹೇಬ್ರ 6 ತಿಂಗಳ ಹಿಂದ ಸರ್ಕಲ್ ಬಂದ್ ಮಾಡಿದ್ವಿ. ಸಾಕಷ್ಟು ನಾವು 10,000 ಜನ ತಗೊಂಡು ಕುರಿ ಬರಿ ಆಡುಗಳು ದನ ಕರುಗಳು ತಗೊಂಡು ಸರ್ಕಲ್ ಬಂದ್ ಮಾಡಿದ್ದೀವಿ. ಸರ್ಕಲ್ ಬಂದ್ ಮಾಡಿದಾಗ ಡಿ.ಸಿ ಸಾಹೇಬ್ರಿಗೆ ಏನಂದ್ರ, ಇಲ್ಲ ನಾ ರೈತ ಬಂದವ್ರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತನು, ನಿಮಗೆ 1 ತಿಂಗಳ ಒಳಗಾಗಿ ಏನು ಭವನ ಸದಸ್ಯ 39 ಕೆರೆ
ಕುರ್ಚಿ ಮತಕ್ಷೇತ್ರದ 19 ಕೆರೆಗಳನ್ನ ತುಂಬಿಸೋ ಕೆಲಸ ಒಂದು ತಿಂಗಳ ಒಳಗಾಗಿ ಮಾಡ್ತಂತ ಹೇಳಿದ್ರು ಸರ್. ಅದಕ್ಕೆ ಇಡೀ ರೈತ ಕುಲ, ಇಡೀ ನನ್ನ ರೈತ ಅಂತ ಮೊದಲು ಏನಪ್ಪ ಅವ್ರಿಗೆ ನಾವು ಒಂದು ಹೇಳಿದ ವಿಚಾರಕ್ಕೆ ಒಂದು ತಿಂಗಳ ಒಳಗಾಗಿ ನೀರು ಹೋಗಿಸ್ತು ಅಂದಾಗ ಆಯ್ತ್ರಿ ಸರ, ತಮಗೂ ಕೂಡ ಒಂದು ಏನು ವಿನಂತಿಯನ್ನ ನೀವು ಮಾಡಂತೆ ನಾವು ಕೂಡ ಒಪ್ಕೊಂಡ್ವಿ. 6 ತಿಂಗಳದಾಗ ನೀರು ಹೋಗಿಸ್ತೀವಿ, ಇದು 1 ತಿಂಗಳದಾಗ ನೀರು ಹೋಗಿಸ್ತೀವಿ ಅಂತ. 9 ರಿಂದ 10 ತಿಂಗಳ ವಿಳಂಬ ಸರ್. ಈಗಾಗಲೇ ಹಿಡ್ಕಲ್ ಜಲಾಶಯ ಒಳಗೆ 5 TMC ನೀರು. ನಾನು ಜಾನಕಿ ಮೇಡಮ್ ಅವ್ರು ಕೇಳಿದ್ದೆ, ಮೇಡಮ್ ಅವರು ಮತ್ತೆ ನೀರಿನ ನಟ್ ಅಭಾವ ಐತೆ ನಮಗ, ನಟ್ ಕೆನಾಲ್ ನೀರು ಬಿಡೋದು. ಅಧ್ಯಕ್ಷರ ಇನ್ ನೀರು ಬಿಡಕ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಹಿಡ್ಕಲ್ ಡ್ಯಾಮಿದ ಕೆಪಾಸಿಟಿ 51 TMC. ಸಾಕಷ್ಟು ನಾವು ತಿಂಗಳದಾಗ 10 ದಿವಸ ನೀರು ತಗೊಂಡಿವಿ, ಉಳಿತಷ್ಟು 5 TMC ನೀರು ಉಳಿದ. ಅವಾಗ ನೀರು ಬಿಡೋದಾಗ ಮೇಡಮ್ ಅವ್ರು ಹೇಳಿಲ್ಲ, ಇದು ಕುಡಿಯೋಕೆ ವಾಟರ್ಗೆ ಬೇಕದ ನೀರ, ಬೆಳಗಾವಿ ಜಿಲ್ಲಾಕ ಸುತ್ತಮುತ್ತ ಬೇಕಾಕೈತಿ. ಅಧ್ಯಕ್ಷರ ನಾವು ಕಿನಾಲ್ಕ್ ನೀರು ಬಿಡಕ್ ಆಗಂಗಿಲ್ಲ, ಇನ್ ಏನಿದ್ರು ಮಳ್ರಾಯನ್ ಅಂದ್ರು. ದೇವ್ರ ಮಲ್ಲಿಕಾರ್ಜುನ ಇಡೀ ನಮ್ಮ ಹನುಮಂತ ದೇವ್ರು ಹಿಡ್ಕೊಂಡು ಇಡೀ ನಮ್ಮ ಕುಲ ಹಿಡ್ಕೊಂಡು ರೈತರ ಒಂದು ಏನ ಪುಣ್ಯದಿಂದ ಮಳಿರಾಯ ಯಾವ ವಿಜ್ಞಾನಿಗೂ ಗೊತ್ತಿಲ್ಲ ಮಳೆ ಆಕತಿ ಒಂದು ಹೆಂಗಪ್ಪ ಗೊತ್ತಿತ್ತಾನ, ಯಾರಿಗೂ ಗೊತ್ತಿಲ್ಲ, ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಏಕ ಕಾಲಕ್ಕ ರೈತ ಕುಲ ಸಹಾಯಕತೆ ಮಳಿರಾಯ ಕಣ್ಣು ತೆಗೆದು ಮಳೆ ಆತು. ಮಳೆ ಆದ ತಕ್ಷಣ ತಾವು ಏನು ದಂಡಾಧಿಕಾರಿಗಳಿದ್ದಾರೆ ಸಂಬಂಧಪಟ್ಟಂತ ನೀರಾವರಿ ಡಿಪಾರ್ಟ್ಮೆಂಟ್ದವರು ಏನು ಇವು ಭವನ ಸೌದತ್ತಿ 39 ಕೆರೆ, ಈ ಭಾಗದ 19 ಕೆರೆಗೆ ನೀರು ಹೋಗಿಸುವಂತ ಕೆಲಸ ವಿಳಂಬ ಆಗಿತ್ತು. ಮಳೆ ಆಗಿತ್ತು, ನಾವು ಅಲರ್ಟ್ ಆಗಬೇಕು, ತಕ್ಷಣ ಆ ಭಾಗಗಳಿಗೆ ನೀರು ಹರಿಸಲಿಕ್ಕೆ ತಾವುಗಳ ಮುಂದಾಳತ್ವ ವಹಿಸಬೇಕಾಗಿ. ತಾವುಗಳು ಏನ್ ಮಾಡಿದ್ರು ಆ ಅಧಿಕಾರಿ ಟೆಕ್ನಿಕಲ್ ಹೇಳಿ, ಇಲ್ಲ ಸರ್ ನಾವು ಅದ್ರ ಚಾರ್ಜ್ ಮಾಡಬೇಕು, ಕತ್ತಿ ಮಾಡಬೇಕು, ಸುಡಗಾಡು ಮಾಡ್ಬೇಕಂತೀರು. ಅಲ್ಲಪ್ಪ ನೀವು ಆಲ್ರೆಡಿ ಚಾರ್ಜ್ ಆಗಿರ್ಬೇಕು, ಮಳೆ ಸ್ಟಾರ್ಟ್ ಆತಂದ್ರೆ ನೀರು ಹೋಗ್ಸಾಕ್ ನೀವು ಇರ್ಬೇಕು, ಪ್ಲಾನಿಂಗ್ ಇರ್ಬೇಕು. ಅದ ಮಳೆ ನಿಂತ ನಂತರ ನೀವು ಓಡಾಡ್ರೆ ನಾಳೆ ಮಳೆ ಎಲ್ಲ ಕಮ್ಮಿ ಆದಿಂದ ಹೊಳಿ ನೀರು ಕಮ್ಮಿ ಆದ ಅವಾಗ ಹೋಗಿಸ್ತೀರಿ. ಆ ಭಾಗದ ರೈತರು ಹೊಳಿಯಿಂದ ನೀರು ತೊಗೊಳಕ್ ಬಿಡಂಗಿಲ್ಲ, ಅದನ್ನ ತಕ್ಷಣ ನೀವೇ ಮಾಡಬೇಕಾಗಿತ್ತು. ಈಗ ನೀವು ಸರ ತಕ್ಷಣ ಇವತ್ತ ಅದ ರಾತ್ರಿ 10 ಆಗಲಿ 11 ಆಗಲಿ 12 ಗಂಟೆ ಆಗಲಿ ನಾವು ನೀರು ಹೋಗಿದ್ದಾಗ ಹೋರಾಟ ಹಿಂಪಡೆಯಂಗಿಲ್ಲ, ತಾವುಗಳು ನೀರು ಹೋಗಿಸ್ಲೇಬೇಕು ಸರ್. ಅದಕ್ಕಾಗಿ ಅದು ಏನು ವಿಚಾರ ತಂದರಿ, ಎಷ್ಟು ಗಂಟೆಗೆ ನೀರು ಹೋಗಿಸ್ತೀರಿ ಅದನ್ನ ತಾವುಗಳು ಇಡೀ ನನ್ನ ರೈತ ಕುಲ ಮುಂದೆ ಹೇಳ್ಬೇಕು ಸರ. ದಯವಿಟ್ಟು ನೀರು ಹೋಗುವಂತ ಕೆಲಸ ಆಗ್ಬೇಕು ಸರ್, ಅದ್ ನೀವು ಮಾಡ್ಬೇಕು. ಈಗ ತಹಶೀಲ್ದಾರ್ ಸಾಹೇಬ್ರ ಮಾತಾಡ್ತಾರ, ಅವರ ಈಗ ನೋಡ್ರಿ ತಹಶೀಲ್ದಾರ್ ಸರ್ ಮಾತಾಡ್ತಾರ, ಹಂಗ ಹಿಂಗ ಅನ್ಬೇಡ್ರಿ, ನಾವು ಓದಿವ ನೀವು ಓದಿವ, ಅವರ ನೀರು ಹೋಗಿಸ್ತೀವಿ ಅಂದ್ರೆ ಅಟ್ಟ ಮುಂದಿಂದ ನೀರು ಹೋಗಿಸ್ಲಿಕ್ಕೆ ಮತ್ತ ನಿರಂತರ ಹೋರಾಟ ಸ್ಟಾರ್ಟ್ ಇರ್ತದೆ. ಹೌದಲ್ರಿ? ತಾವೆಲ್ಲ ಗಟ್ಟಿರ್ಬೇಕು, ಗಲಿಬಿಲಿ ಮಾಡಬಾರ್ದು. ಅವ್ರು ಏನ್ ಹೇಳ್ತಾರೆ ಹೇಳಿ, ಆ ನಂತರ ನಾವು ಹೇಳೋಣ ಒಟ್ಟರು ಕೊಡಿ. ಅದಕ್ಕೆ ಈಗ ತಹಶೀಲ್ದಾರ್ ಸಾಹೇಬ್ರು ಮಾತಾಡ್ತಾರೋ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಈಗ ಸರ್ ಮಾತಾಡೋದಕ್ಕೆ ನಮಸ್ಕಾರ. ಈಗ ಲಾಸ್ಟ್ ಟೈಮ್ ಒಂದು ವಾರ ಸ್ಟಾರ್ಟ್ ಮಾಡಿದ್ದೀವಿ ನಾವು ಮೋಟ್ರ್ಗಳು. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಗೇಟ್ಗಳು ಮುರಿದು ಅಲ್ಲಿ ಎಲ್ಲಿ ಇಬ್ಬರಿಗೆ ಬ್ಯಾರೇಜ್. ಸೊ ಆ ಕಾರಣದಿಂದ ನೀರು ಕಡಿಮೆ ಆದದಕ್ಕೆ ಬಂದ್ ಮಾಡೋ ಪರಿಸ್ಥಿತಿ ಬಂತು, ಬಂದ್ ಮಾಡಿದ್ವಿ. ಬಟ್ ಮಳೆಯ ಮುನ್ನೆಚ್ಚರಿಕೆ ಇರಲಿಲ್ಲ, ಮಳೆ ಆಯಿತು. ನೀವೆಷ್ಟು ಖುಷಿ ಪಟ್ಟಿರಿ ಅಷ್ಟು ನಾವು ಖುಷಿ ಪಟ್ಟಿವಿ, ಯಾಕಂದ್ರೆ ನಾವು ರೈತರಿದ್ದೀವಿ. ನೀವು ಜನರಿಗೆ ಕುಡಿ ನೀರಿನ ತೊಂದರೆ ಇರ್ಬೋದು, ಭಾಳಷ್ಟು ಸಾಕಷ್ಟು ಜನ ಅನುಭವಿಸ್ತಾ ಇದ್ರು. ಬೋರಿನ ನೀರು ಹೋಗಿದ್ದು ಸಮಸ್ಯೆ ಏನಾಯ್ತು ಅಂದ್ರೆ ಭಾಳಷ್ಟು ದಿವಸದಿಂದ ಬಂದಿತ್ತು ಅದು TC. ಯಾಕಂದ್ರೆ ನಾವು ಟೆಕ್ನಿಷಿಯನ್ ಅಲ್ಲ, ಅವ್ರಿಗೆ ಹೇಳಿ ಕೇಳಬೇಕಾಗುತ್ತೆ. ಬಂದಿದ್ದರಿಂದ ಆ ಕೇಬಲ್ ಏನಿದ್ದಿಲ್ಲ, ಅವು ಹೈ ಕೆಪಾಸಿಟಿ ಇರ್ತಾವೆ, ಕೇಬಲ್ಗಳು ಮಾಯ್ಶ್ಚರ್ ಹಿಡಿದಿರ್ತಾವೆ. ಇನ್ನು ಅವಸರ ಮಾಡಿ ಸ್ಟಾರ್ಟ್ ಮಾಡೋದು, ಮಾಡಿ ಸುಟ್ಟಂದ್ರೆ ಮತ್ತೆ ಈಗ 2 ದಿವಸ ವೇಟ್ ಮಾಡ್ಬೋದು, ತಿಂಗಳಗಟ್ಟಲೆ ವೇಟ್ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಪರಿಸ್ಥಿತಿ ಆರಿಸ್ಕೋಬೇಕು. ಕೂಡಲೇ ನಾವು ಕಮಲಾಕರಿಗೆ ನೀರು ಬಂದ ದಿವಸದಿಂದ ಫೋನ್ ಮಾಡ್ಕೊಬೇಕು, ಇಮಿಡಿಯೇಟ್ ಮೋಟರ್ಗಳು ಸ್ಟಾರ್ಟ್ ಆಗ್ಬೋದು ಅಂತ. ಮತ್ತು ಅವ್ರು ಯಾರೋ ಕೀಲಿ ಹಾಕ್ಯಾರಂದ್ರೆ ಇವತ್ತು ಮುಂಜಾನೆ ಹೋಗಿ ಕೀಲಿ ನಾನು ಮುಂದೆ ತೋರಿಸಿ ಇನ್ನೂ ವರ್ಕ್ ಸ್ಟಾರ್ಟ್ ಐತಿ. ಪುಣೆದಿಂದ ಬಂದಾರ ಟೆಕ್ನಿಷಿಯನ್. ನಾ ಇವತ್ತು ಮಾಡ್ರಪ್ಪ ಅಂತ ಹೇಳಿದೆ, ಬಟ್ ಅದು ಪ್ರೊಸೆಸ್ ಏನೈತೆ ಅದು ಮಾಡ್ಬೇಕು. ನಾವು 1 ದಿವಸ ಅವಸರ ಮಾಡಿ ಅದು ಮೋಟ್ರಿಗೆ ಕೆಡಿಸ್ಕೊಳ್ಳೋದು ಬೇಡ, ಯಾಕಂದ್ರೆ ನಮ್ಗೆ ಇನ್ನೂ ಫ್ಯೂಚರ್ ಭಾಳ ದಿವಸ ತನಕ ಮೋಟ್ರ್ ಅದು ಕೆಲಸಕ್ಕೆ ಬರಬೇಕು. ಈಗ ಒಂದ್ಸಲ ಇದು ಕಂಟಿನ್ಯೂ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಆಗೋದಿಲ್ಲ, ಯಾಕಂದ್ರೆ ನಾವು ಸ್ಟಾರ್ಟ ಮಾಡಿಲ್ಲ ಮೋಟರ್. ಕರೆಂಟ್ ಕನೆಕ್ಷನ್ ಕಂಟಿನ್ಯೂಸ್ ಇತ್ತಂದ್ರೆ ಈ ಥರ ಅದು ನೆಕ್ಸ್ಟ್ ಮುಂದಿನ ವರ್ಷ ಇದು ಆಗೋದಿಲ್ಲ. ಅದಕ್ಕೆ 1-2 ದಿವಸ ನೀವು ಸಹಕಾರ ಕೊಡಬೇಕಾಗುತ್ತೆ. ನಾಳೆ ಸಾಯಂಕಾಲದಲ್ಲಿ ನಾಳೆಗೆ ಆಯ್ತು ಅಂದ್ರೆ ನಾಳೆ ಮಾಡೇ ಮಾಡ್ತೀವಿ. ನಿಮ್ಗಿಂತ ನಮಗೂ ಕಾಳಜಿ ಐತಿ. ನಾಳೆ ಸಾಯಂಕಾಲ ತನಕ ಟೈಮ್ ಕೊಡ್ರಿ. ನಾಳೆಗೆ ಆದರೆ ನಾಳೆ ಮಾಡ್ತೀವಿ, ಇಲ್ಲಿ ನಾಡ್ದಂತೂ ಕಂಪಲ್ಸರಿ ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ. ಕಂಟಿನ್ಯೂ ಈ 3 ತಿಂಗಳು ಬಂದಿತ್ತು ನಮ್ಮ ಪೈಪ್ಲೈನ್. ಆದ್ರೆ ಮಾನ್ಯ ಕೆನಾಲ್ ನೀರು ಬಿಡ್ಬಿಟ್ಟೆ ಮಳೆ ವರ್ಷ ಕಂಟಿನ್ಯೂ 24x7 ನಿರಂತರ ಲೈನ್ ಐತಿ. ಈಗ ಸದ್ಯ ಚಾಲು ಐತೆ ನಮ್ದು 2 ದಿವಸ ಆತ. ಮುಂಜಾನೆ 5 ಗಂಟೆದಾಗ ಇನ್ನು ಚಾಲು ಐತೆ. ಮತ್ತು ಇದು ಇಲ್ಲಿ 34 ಕೊಡಿದ, ನಮ್ದು 35 ಕೊಡಿದ. 9 ವರ್ಷ ಆತ ಪೂಜೆ ಮಾಡಿ. ಮತ್ತು ಇನ್ನಾರು ಹಾಗಾರು ಈಗ 8 ತಿಂಗಳು DC ಸಾಹೇಬ್ರ ಮುಂದೆ ನಾ ಹೇಳಿದೆ, 4 ಕಿಲೋಮೀಟರ್ ಪೈಪ್ಲೈನ್ ಉಳಿದ್ರೆ ನನಗೆ 1 ತಿಂಗಳು ಟೈಮ್ ಕೊಡ್ರಿ, ಎಲ್ಲ ಜೋಡಿಸ್ಕೊಡ್ತೀನಿ ಅಂತ ಹೇಳಿದೆ.
ಆದ್ರೂ ಈಗ ತಿಂಗಳ ಅದೇನು ಸುದ್ದಿ ಲೆಕ್ಕಕ್ಕೂ ಇಲ್ಲ ಪಕ್ಕಕ್ಕೂ ಇಲ್ಲ ರೆಡಿ ಇದಾರೆ ಮತ್ತೆ ಬಟನ್ ಮತ್ತಿಗೆ ಹೇಳಿ 9 ವರ್ಷ ದಿನ 2 ದಿವಸ ಬೇಕು ಹೇಳ್ರಿ ಗೊತ್ತಿಲ್ಲ ನಾ ಈಗ ಬಂದು ಹೇಳಾಗತ್ತೀನಿ ಹೌದು ಅಲ್ಲಿ ಕದಮರಿಗೆ ಫೋನ್ ಮಾಡಿ ಕರೆಂಟ್ ಕನೆಕ್ಷನ್ ವ್ಯವಸ್ಥೆ ಮಾಡಾಕತ್ತೀವಿ ಹೌದು ಅದೊಂದು ವಾರದಾಗಷ್ಟು ಅದು ಸ್ಟಾರ್ಟ್ ಮಾಡ್ತೀವಿ ನೈರೇ ನಿಮ್ಗಿಂತ ಕಾಳಜಿ ನಮಗೂ ಈಗ ವೈರ್ ಅಂತ ಹೇಳ್ತಾರೆ ಈಗ 4 ಮೋಟ್ರ್ 1080 HP 4 ಮೋಟ್ರ್ ಅದಾವ 4ರಾಗ 2 ಚಾಲು 2 ಬಂದ ನಮಗೆ ಈಗ 4 ಎಲ್ಲ ಚಾಲು ಬೇಕಾಗಿಲ್ಲ 1 ಚಾಲು 1 ಬಂದ ಅಷ್ಟು ಮಾಡಾಕ ಇಲ್ಲ ಅದಕ್ಕೆ ಆಪ್ಷನ್ ಸರ್ ಸರ್ ಏನಾಗೈತಿ ಪ್ರತಿ ಸಲ ಹೋರಾಟ ಮಾಡಿ ಪಡ್ಕೋದೇನಂದ್ರೆ ಅಲ್ಲ ಅಧಿಕಾರಿಗೋಸ್ಕರ ಏನಾಗೈತಿ ಸರ್ ವಿಷಯಕ್ಕೆ ಬರ್ತಾರೆ ಮಾತಾಡ್ತಾರೆ ಸರ್ ಒಂದು 5 ಮಿನಿಟ್ ಮಾತಾಡ್ತಾರೆ ಸರ್. ಈಗ ನೀವು ಬಂದಂದ್ರೆ ಹಿಡ್ಕೊಂಡು ನಾವು ಈ 2 ಯೋಜನೆಗಳ ಬಗ್ಗೆ ನಿಮ್ಗೆ 2 ಸಲ ಹೇಳಿದವ್ರಿ. ಇವು 2 ಜಾಕಲ್ ಯೋಜನೆ ದೊಡ್ಡ ಯೋಜನೆಗಳದಾವು. ಇದ್ರ ಬಗ್ಗೆ ಲಕ್ಷ ಸರ್ ಸಂಬಂಧಪಟ್ಟ ಅಧಿಕಾರಿಗಳೇ ಅವ್ರಿಗೂ ಹೇಳ್ಕೊತಿದ್ದಾರೆ. ಕಾಯಂ ನಿರಂತರವಾಗಿ ಅದ್ರ ಬಗ್ಗೆ ಅವ್ರ ಕೂಡ ಮಾತಾಡ್ಕೋತಾರೆ. ನಿಮ್ ಕೂಡ ಹೇಳ್ತಾನೆ ಬಂದಾಗ ಒಂದು ಬಾಣಸ ಜಾಕಲ್ ಸರ ಮತ್ತು ಮಣ್ಣು ಅಡಿಷನಲ್ ಟ್ಯಾಂಕ್ ಸಲುವಾಗಿ ಬೆಂಗಳೂರಿಗೆ ಹೋದ ವಿಷಯ ಅದ್ರ ಬಗ್ಗೆ ಬಿ ಕರೆದು ಮೀಟಿಂಗ್ ಮಾಡ್ಸಕ್ಕೆ ಹಚ್ಚವ್ರಿ. ಅದು ಅವ್ರ ಲಕ್ಷ ಕೋಟ ಇದನ್ನ ಮಾಡ್ತಾ ಇಲ್ರಿ. ನೀವು ತಾಲೂಕು ಆಡಳಿತ ಏನ್ ಮಾಡ್ರಿ ನೀವು ಇನ್ಕತಕ ಇವತ್ತಿಗೆ ನಾವು ಇನ್ನೊಂದು 2 ವರ್ಷ ಟೈಮ್ ತಗೋದಂತಾರೆ. ನೀವು ಅವಾಗ ಮಾಡ್ಬೇಕಾಯ್ತಲ್ರಿ. ಅವಾಗಿಂದ ಈಗ ಆ ರೈತರ ಸಮಸ್ಯೆ ಇರ್ತದೆ ಯಾರಿಗಾರು ಹೇಳ್ರಿ, ನಮ್ಗೆ ಯಾರು ನೀವು ಅಧಿಕಾರಿಗಳು ಹೇಳ್ರಿ, ನೀವರೇ ಹೇಳ್ರಿ. ಅದನ್ನ ಬಗೆಹರಿಸಬೇಕಾಯ್ತಲ್ರಿ. ಇನ್ಕತಕ ಯಾಕೆ ಬಗೆಹರಿಸಲಿಲ್ಲ ನೀವು? ಅದ್ರ ಬಗ್ಗೆ ಕೆಲಸ ಮಾಡಿದ್ರೆ ಇವತ್ತು ನೀರು ಬಟನ್ ಬಿಡ್ಬೇಕ್ರಿ ಸಂಜೆ ಹೊಡಿ ಸರ. ನೋಡ್ರಿ ನೀರ ಬಟನ್ ಬಿಡಿಗೆ ಇವತ್ತು ಸಂಜೆ ಹೊಡ್ಯಾರಿ. ಯಾಕಂದ್ರೆ ಅವ್ರ ಬಗ್ಗೆ ಹೇಳ್ಬೇಡ ಅಂದ್ರೆ ಈಗ ನಾವ್ 8 ಜನ ರೈತರು ಹಾಳಾಗದವ್ರಿ. ಹಾನ್ರಿ ಲಕ್ಷ ಈಗ 1000 ಕುಟುಂಬಗಳು ಹಾಳಾಗದವ್ರ ಇದ್ರ ಸಲುವಾಗಿ ನಾ ಮಾತಾಡ್ತೇವೆ ಪ್ರೇರಣ ಸ್ವಲ್ಪ ಹೇಳ್ತೇನ್ರಿ. ಈಗ ನೀವು ತರ ನಿಮ್ಗೆ ಹೇಳ್ಕೊತ ಬಂದ್ರ ಸಗಟ ಅದನ್ನ ಮಾಡ್ಲಿಲ್ಲ ಏನ್ ಹೇಳೋರು ಏನಂತ ಹೇಳೋದೇನು ಹೋಯ್ತ್ರಿ. CIG ಇನ್ಸ್ಪೆಕ್ಷನ್ ಐತೆ ಅಂತ ರಚಿಗಿಡಿದ್ರಿ. ಇದೇ ಟೈಮ್ ಅದು ಚಾಲು ಆಗ್ಬೇಕಾಗಿತ್ರಿ. ಅದ್ರ ಸಲುವಾಗಿ ನಾವು ಮುಂಚೆ ಸರ್ ಕರ್ಕೊಂಡೋಗಿ ಆ ರೈತರಿಗೆ ಏನಲ್ಲಿ ಹಾನಿಗಿದ್ರಲ್ಲ ಅದನ್ನು ಕೂಡ ಹಚ್ಚಿದ್ರಿ 6000 ಒಂದು ಪೈಪ್ 40 ಫುಟ್ ಪೈಪ್ ಅದು ಅದು ಇಲ್ಲಿ ಮಾತಾಡಿದ್ರಿ. ನೀವು ಬಂದ ಬಳಿಕ ಹಿಂದಗಡೆ 2 ಸಲ ಹೇಳಿದ್ರ ಆ ಸಾವು ಪೈಪ್ಲೈನ್ ಸರ್ ನೋಡ್ಕೊತೀರಿ. ಒಂದ್ 10 ಸಲ ವಿಷಯ ಹೇಳಿದ್ರೆ ಅದನ್ನ ಲಕ್ಷಕ್ಕೆ ತಗೊಂಡ್ ಮಾಡೋದ್ರಕ್ಕ ಸರ್ ಡ್ಯೂಟಿ ಮಾಡೋದು ಯಾಕ್ರಿ? ಇದು ಸಮಸ್ಯೆ ಅದಾವ್ರಿ. ನಿಮ್ಗೆ ಆದ್ರ ಮುಂದುವರ್ಸ್ಬೇಕು, ಸರಿಯಾಗಿ ರೀತಿ ಅದನ್ನ ಮಾಡಿಸ್ಕೊಡ್ಬೇಕು. ಈ ರೈತರದ್ದು ಲ್ಯಾಂಡ್ ಅಕ್ವಿಷನ್ ಹೇಳಿ ಆಲ್ರೆಡಿ ಲ್ಯಾಂಡ್ ಅಕ್ವಿಷನ್ ಆಗಿ ಅಮೌಂಟ್ ಕೊಟ್ಟೈತಿ. ಈಗ ಅವ್ರವ್ರೊಳಗೆ ತಕರಾರು ಸರ್ ತಿಳಿಸಿ ಹೇಳಿವಿ. ಲಾಸ್ಟ್ ಟೈಮ್ ಮುಂದೆ ಸೇರಿದ್ದಾಗ ಕರೆಸಿಲ್ಲ, ಅವ್ರು ಒಪ್ಕೊಳಕ್ತಾ ಇರಲ್ಲ. ಈಗ ದುಡ್ಡು ಬಂದೈತೆ ಅಂದ್ರೆ ಅವ್ರು ಬೇರೆ ಕಡೆ ಇರೋದು ಆಕ್ಚುಲಿ ಇದ್ರ ಸಲುವಾಗಿ ಮಾಡಾಕೈತಾರೆ. ಅದು ಸಾಲ್ವ್ ಕೋರ್ಟ್ನಾಗೂ ಜಮಾ ಮಾಡಿದ್ದಾರೆ 65 ಲಕ್ಷ ರೂಪಾಯಿ. ನಾವು ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ ಅದು ಸುಮ್ಮನೆ ಇದು ಮಾಡಾಕಕ್ಕೆ ಅದಕ್ಕೆ ಇದು ಹೇಳಿದ್ರಲ್ಲ ಚಿಂಚಿಲ್ದ ರೆಡಿ ಐತಿ. ಒಂದು ವಾರದಲ್ಲಿ ಕರೆಕ್ಟ್ ಕನೆಕ್ಷನ್ ಕೊಡ್ತಾರೆ. ಇನ್ನೂ ಸಹಕಾರ ಬೇಕಪ್ಪ. ಈಗ ನಾವು ಹೇಳಾಗತ್ತಿಲ್ಲ, ನಾವು ಮುಂದೆ ಸಂಜೆ ತನ ಅಲ್ಲೇ ನಿಂತು ಮಾಡಿ ಮಾಡಾಗೈತಿವಿ ಕೆಲಸ ಮಾಡಾಗತ್ತೀವಿ. ನಮಗೂ ಕಾಳಜಿ ಅಲ್ರಿ 2 ವರ್ಷ ನಾಳೆ ಸಾಯಂಕಾಲ ತನ ಅಂತ ಹೇಳಾಗತ್ತಿಲ್ಲ ನಾನು. ನಾಳೆ ಸಾಯಂಕಾಲ ರೂಪಾಯಿ ಈ ಕಡೆ 39 ಕೆರೆ, ಈ ಕಡೆ ಕುರ್ಚಿ ಮತಕ್ಷೇತ್ರದ 19 ಕೆರೆಗಳು 34 ಕೋಟಿ 34 ಕೋಟಿ ದುಡ್ಡು ಈ ಕಡೆ ಐತಿ. ಈ ದುಡ್ಡು ಎಲ್ಲ ಹಾಳಾಗಿ ಹೊಂಟೈತಿ. ಏನ್ ಮಾಡ್ತಾ ಇದ್ರು ಅಧಿಕಾರಿಗಳ ಕೆಲಸ? ಅದೇನಪ್ಪ ಹಂಗ ಮಾಡಪ್ಪ ಮದುವೆ ಕೊಟ್ಟು ಮಾಡ್ತಾರೆ ಇವ್ರ ಯಾರು ಕಾಂಟ್ರಾಕ್ಟರ್ ಅಗಾವ್ ದುಡ್ಡು ಹಾಕೊಂಡಾರ. ಈಗ ಅದನ್ನ ಯಾರು ಮಾಡಿರಪ್ಪ? ಅಗಾವ್ ದುಡ್ಡು ತಾವು ಕೆಲಸ ಮಾಡಿದ್ರು ನೀರು ಬಂದ್ಬಿಡ್ತಾರಪ್ಪ. ನಿಮ್ಗೆ ಯಾರಿಗಿಲ್ಲ ಬಂದಿಲ್ಲ. ಈಗ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಸರ್ ನೀವು ನಾಳೆ ಮಾಡ್ತೀವಿ ನಾಳೆ ನಮಗೇನು ಗೊತ್ತಿಲ್ಲ. ನೀರ್ ಚಾಲು ಹೋಗತಕ್ಕ ನಾವು ಇಲ್ಲಿ ದಯವಿಟ್ಟು ಸರ ಸಹಕಾರ ಮಾಡ್ರಿ. ರೈತರಿಗೆ ಒಂದು ಒಳ್ಳೆಯದ ಮಾಡ್ತಾರ. ಈಗಾಗಲೇ ಮಳೆ ಆಗೋದಕ್ಕಾಗ ಏನ ಕೊಗಿರಿ ಇವೇನ ದಾಳಿಗಳು ಸರ್ 4 ತಿಂಗಳು ಇವೆಲ್ಲ ಹಾಳಾಗತ್ತ. ಪ್ಲೀಸ್ ಎಲ್ಲೇ ಒಂದೊಂದು ನಾಟವು ಅದಕ್ಕೊಂದು ಸ್ವಲ್ಪ ನೀರು ಬರ್ಲಿಪ್ಪ ನಮ್ದು ಬೇಡಿಕೆ ಐತಿ. ತಾವುಗಳ ತಕ್ಷಣ ನೀವು ಕೂಡ ಮನೆಗೆ ಹೋಗ್ರಿ. ಮನೆಗೆ ಹೋಗ್ಲಿಪ್ಪ ಅದೇ ಒಂದು ತಾವು ಏನು ಅಂದ್ರೆ ಮನೆಗೆ ಹೋಗಿ ಲೋಕ ನೋಡಂಗಿಲ್ಲ. ರಾತ್ರಿ ಬೆಳತಾನ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರ, ನಾವು ಇರ್ತೀವಿ. ಎಲ್ಲಾರು ಕೂಡ್ಕೊಂಡು ಇವತ್ತು ರಾತ್ರಿ ಬೆಳತಾನ ಆಗ್ಲಿಕ್ಕೆ ನೀರು ಹೋಗಿಸಿ ಹೋಗು ಸರ್. ಹೆಂಗ ನಮಗೂ ನೀರು ಹೋಗ್ಬೇಕಷ್ಟ ಅದೊಂದ ಸರ್. ನೀವೇನು ಮಾತಾಡಿ ನೀರು ಹೋಗ್ಬೇಕ ಹೆಂಗಪ್ಪ? ನೀರು ಹೋಗ್ಬೇಡ. ನೀರು ಹೋಗೋ ತಕ್ಕ ನಾವ್ ಯಾರು ಹೋರಾಟ ಎಂತ ಬೇಕಿಲ್ಲ ಸರ್. ತಮಗ್ ಗೊತ್ತೈತಿ ರೈತ ಸಂಘ ಹೆಂಗೈತೆ ನಿಮ್ಗೆ ಗೊತ್ತೈತಿ ಸರ್. ಇಡೀ ಸರ್ಕಾರ ನಡೆಸಿದ್ವಿ ಸರ್ ನಾವು. ನಿಮ್ಗೆ ಗೊತ್ತೈತಿ ರೈತರಿಗೆ ಅನ್ಯಾಯ ಆಗೈತಿ. ಹಂಗ ನಾವು ನಡೆಯೋದು
ಅದಕ್ಕೆ ತಕ್ಷಣ ತಾವುಗಳು ಕೂಡ ಏನ್ ಮೊದಲು ತಿಳಿಸ್ರಿ ನೀರು ಹೋಗುವಂತ ಕೆಲಸ ಮಾಡಿಕೊಡ್ತಾರೆ ನೀವು ಮಾತಾಡ್ರಿ. ಏನ್ ಸಮಸ್ಯೆ ಐತಿ ಅಂತ ಹೇಳಿದ್ರೆ ನಮ್ ಕೂಡ ನಾವು ಬರ್ತೀವಿ ಮತ್ತೆ ಆಯ್ತು ಸಾರ್ವಜನಿಕ ತೊಂದರೆ ಆಗತ್ತೆ ಗಾಡಿಗಳಿಂತ ಸರ್ ನೀವು ನಾಳೆ ಸಾಯಂಕಾಲ ತನಕ ಸರ್ ಇಲ್ಲಿ ಏನಾರ ತೊಂದರೆ ಆಯ್ತಂದ್ರ ನೇರ ಹೊಣೆಗಾರ ದಂಡಾಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಕಿರಿ, ಅದಕ್ಕೆ ನಾವು ಹೊಣೆಗಾರ ಅಲ್ಲ. ಸ್ವಚ್ಛ ಹೇಳ್ತೀವಿ ಸರ. ನೀವು ನಾಳೆ ಮಾಡ್ತೀವಿ ನಾವು ಮಾಡ್ತೀವಿ ಈ ರೀತಿ ಉಡಾಪಿ ಊಟ ಕೊಡ್ಬೇಡ ಸರ. ನೀವ್ ಏನ್ ಮಾಡ್ತೀರಿ ರಾತ್ರಿ ಬೆಳತನ ಕೂತಾದ್ರೂ ನಮ್ದು ನೀರು ಹೋಗುವಂತ ಕೆಲಸ ಮಾಡಿಕೊಡಿ ಸರ್. ದಯವಿಟ್ಟು ಅದೊಂದೇ ಹೇಳಿ ಸರ್ ನಾವು ಈಗಾಗಲೇ ಸರ್ ನೀವು ಆ ಸಣ್ಣ ವಿಷಯ ಗೊತ್ತೈತಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೈಪ್ಲೈನ್ ಹೋಗುದ ಒಂದು ಈಟ ನೀವೇನ್ ಮಾಡ್ಕೋತೀರಿ ಮಾಡ್ಕೊಂತ ಸಂಬಂಧ ಎಷ್ಟು ಪ್ರಾಬ್ಲಮ್ ಆಯ್ತು ನಿಮ್ಗೆ ಗೊತ್ತೈತಿ. ನಾವು ಬಿಡು ಮಕ್ಕಳಲ್ಲ ಸರ್ ನೀರು ಹೋಗುತ್ತಕ್ಕ. ಅದಕ್ಕಾಗಿ ಸರ್ ನಮಗ್ ಗೊತ್ತೈತಿ ಸರ್ ನಾವು ನೀರು ಹೋಗಿಸುವಂತ ಕೆಲಸ ಮಾಡಿ ಕೊಡ್ಸರ್ ಅಷ್ಟ ಕೇಳ ಸರ್. ದಯವಿಟ್ಟು ಸರ್ ಇಡೀ ರೈತ ಕುಡಿದ ಏನ್ ನಮ್ಮ ರೈತರು ಸರ್ ಅವ್ರ ಪರವಾಗಿ ನಾವು ತಮಗ ಇದೊಂದು ವಿನಂತಿ ಮಾಡ್ಕೋತೀವಿ, ನೀರು ಹೋಗಿಸುವಂತ ಕೆಲಸ ಮಾಡಿ ಕೊಡ್ಸರ್ ಸರ್. ಸರ್ ಒಂದು ತಿಂಗಳ ಆತ್ರಿ, ಇದು ಮೊದಲ 9-10 ತಿಂಗಳ ಸರ್. ಈಗ ನೀವು ಯಾವ ಕಾರಣ ಮೇಲೆ ನಂಬರ್ ನಾವ ಈಗ ಯಾವ ಕಾರಣ ಮೇಲೆ ನಂಬರ್ ಸರ್ ನಾವ ಸರ ಏನಿಲ್ಲ ಒಂದು ಮೋಟರ್ ಸ್ಟಾರ್ಟ್ ಮಾಡಿ ಹೊಸ ಕೇಳ್ರಿ ಸ್ಟಾರ್ಟ್ ಮಾಡ್ರಿ ಈಗ ಸರ ಇಡೀ ಜಿಲ್ಲಾಡಳಿತ ಬಂದು ಏನ್ ಸರ ಮಾಡಿಲ್ಲ ಸರ್ ಕೆಲಸ ಅಷ್ಟ ಬೇಜವಾಬ್ದಾರಿ ಅಧಿಕಾರಿಗಳು ನನಗೆಲ್ಲ ಗೋಸ್ಕರ ತಾವು ಏನ್ ಮಾಡ್ತೀರಿ ಮಾಡ್ಸರ. ತಾವು ದಂಡಾಧಿಕಾರಿ ಈ ಭಾಗದೊಳಗ ಏನ್ ಅನ್ಯಾಯ ಆಗೈತಿ ಮೇನ್ ನಿಮ್ಗೆ ನಿಮ್ಗ ಮಾಡ್ಬೇಕು ಸರ್ ಕೆಲಸ ನಿಂಬದು. ಇದರಿಂದ ಏನು ಕೆರೆ ತುಂಬಿಸೋದು ಇವೆಲ್ಲ ನಿಮಗ ಸರ್. ಇದು ಕೆಲಸ ನೀವು ಮಾಡಲಿಲ್ಲ. ನೀವು ಯಾರು ಹೇಳ್ತೀರಿ ಹೇಳ್ರಿ, ಅದ ನೀರು ಉಗಿಸೋದಕ್ಕ ನಿರಂತರ ಹೋರಾಟ ಇರ್ತೈತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ. ಇಲ್ಲ ಅಂತಂದ್ರೆ ಎಲ್ಲಾನು ಕಿಮ್ಮತ್ತಿನ ಮಷಿನ್ಗಳಿದಾವ ಎಲ್ಲಾರು ವೇಸ್ಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಹೇಳ್ಕೊಂಡವ್ರು. ಇಲ್ಲ ಮತ್ತ ಅದ ಈಗ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ರ 2 ದಿನ ತಾಳುವಂತ 20 ದಿನ ತಾಳ್ಬೇಕಾಗತ್ತೆ. ಆಮೇಲೆ ಅದನ್ನ ಮಷಿನ್ ಚೇಂಜ್ ಮಾಡುವಂತದ್ದು ಇದೆಲ್ಲ ಬೇಡ. 2 ದಿನ ಟೈಮ್ ಕೇಳಿದ್ರೆ ನಾಳಿತನ ಅಂತ ಹೇಳ್ಬಿಟ್ಟು ನಾಳಿತನ ಆಗಿಲ್ಲ ಅಂದ್ರೆ ಮತ್ತೆ ನಿಮ್ದ ಅದು ಇದೇ ಇರುತ್ತೆ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇರ್ತಾರ. ಅದು ಕೂಡಿಸೋ ಪ್ರಶ್ನೆ ಅಲ್ರಿ. ಈಗ ಆಲ್ರೆಡಿ ಅದ ಸ್ಥಾನಿಕವಾಗಿ ಹೋಗಿ ವಿಸಿಟ್ ಮಾಡಿ ಸಾಹೇಬ್ರೆಲ್ಲ ವಿಸಿಟ್ ಮಾಡಿ ಅದನ್ನೆಲ್ಲ